ಧರ್ಮಸ್ಥಳ ವಿಷಯ ಮರೆಯಕ್ ಸಾಧ್ಯ ಇಲ್ಲ ಅಲ್ವಾ? ಈ ಧರ್ಮಸ್ಥಳದ ನಿಗೂಢಗಳು ಇನ್ನಷ್ಟು ನಿಗೂಢ ಆಗ್ತಾ ಇದೆ. ಸುಜಾತ ಭಟ್ ಅವರ ಬದುಕಿನಲ್ಲಿ ಅತ್ಯಂತ ಘನಘೋರವಾದಂತಹ ಒಂದು ಕೃತ್ಯ ನಡೆದಂತಹ ಸುಳಿವು ನಮಗೆ ಸಿಕ್ಕಂಥದ್ದು. ಇದು SITಗೆ ಸವಾಲು. SIT ಇದನ್ನ ಸವಾಲಾಗಿ ಸ್ವೀಕರಿಸಿ ಸತ್ಯವನ್ನ ಹೊರಗೆಳಿಬೇಕು. ಅತ್ಯಂತ ಭಕ್ತಿಭಾವದಿಂದ ಇರುವಂತಹ ಕ್ಷೇತ್ರಕ್ಕೆ ಅಂಟಿರುವಂತಹ ಕಳಂಕವನ್ನ, ಸತ್ಯವನ್ನ ತೆಗೆದುಹಾಕುವಂತಹ ಕೆಲಸ SIT ಮುಂದಿರುವಂತಹ ಜವಾಬ್ದಾರಿ. ಧರ್ಮಸ್ಥಳ ವಿಷಯ ಮರೆಯಕ್ ಸಾಧ್ಯ ಇಲ್ಲ ಅಲ್ವಾ? ಕಂಬಾರರು ಒಂದು ಕವನ ನೆನಪಾಗುತ್ತೆ, ಮರ್ತೇನೆಂದರೆ ಮರೆಯಲಿ ಹ್ಯಾಂಗ ಅಂತ. ಹಾಗೆ ನಾವು ಮರೆಯಬಾರದ, ಯಾಕೆಂದ್ರೆ ನಾವು ಸತ್ಯದ ಶೋಧನೆಯಲ್ಲಿ ಇರುವಂಥವರು. ಸತ್ಯ ಮತ್ತು ನ್ಯಾಯ ಸಿಗುವವರೆಗೆ ಮರೆಯುವ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಧರ್ಮಸ್ಥಳದ ನಿಗೂಢಗಳ ಸಂದರ್ಭದಲ್ಲಿ ಸಿಗುವಂತಹ ಒಂದೆರಡು ಅಂಶಗಳು ಸಿಕ್ಕ ತಕ್ಷಣ ಮಾತಾಡೋದಕ್ಕೆ ಬಂದಿದ್ದೀನಿ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ಇತ್ತೀಚಿನ ಬೆಳವಣಿಗೆಗಳ ಭಾಗವಾಗಿ ಗಿರೀಶ್ ಮಟ್ಟಣ್ಣವರ ತಿಮ್ರೋಡಿ ಅಂದರೆ ಸೌಜನ್ಯ ಹೋರಾಟಗಾರರು ಅಂತ ಏನು ಪ್ರಖ್ಯಾತರಾಗಿದ್ದಾರೆ, ಅವರ ಮೇಲೆ SIT ಸಂಪೂರ್ಣವಾದಂತಹ ವರದಿಯನ್ನ ನೀಡದೆ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೆಲವು ದಿನಗಳ ಹಿಂದೆ ಬೆಳ್ತಂಗಡಿ ಕೋರ್ಟ್ ಹೇಳ್ತು. ಇದು ಮತ್ತೆ ನಿಗೂಢ. ಯಾಕೆಂದ್ರೆ ಆ ಬೆಳ್ತಂಗಡಿ ಕೋರ್ಟಲ್ಲಿ ಈ ಸೌಜನ್ಯ ಪರ ಹೋರಾಟಗಾರರ ಒಂದು ಭಾಗವಾಗಿದ್ದಂತಹ ಜಯಂತ್ T ಅವರು ಅಥವಾ ಅವ್ರ ಮೇಲೆ ನಡೆದಂತಹ ಹಲವಾರು ದೌರ್ಜನ್ಯಗಳು ಇಂಥವುಗಳನ್ನೆಲ್ಲ ಇಟ್ಕೊಂಡು ಕೋರ್ಟಲ್ಲಿ ವಾದ ವಿವಾದಗಳಾಗಿ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಾಗ ಆ ಆದೇಶದ ಪ್ರತಿಯನ್ನ ತನಗೆ ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನ ಜಯಂತ್ ಅವರು ಆಡಿದ್ರು. ಅದನ್ನ ನಾವು ಕೂಡ ಮಾತಾಡಿದ್ವಿ ಇಲ್ಲಿ. ಆ ಸಂದರ್ಭದಲ್ಲಿ ಕರ್ನಾಟಕದ ಒಬ್ಬ ಹಿರಿಯ ವಕೀಲರು, ಹಿರಿಯ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ದೊರೈರಾಜ್ ಅಂತವರು ಬೆಳ್ತಂಗಡಿ ಕೋರ್ಟಲ್ಲಿ ಅಪಿಯರ್ ಆಗಿ ಜಯಂತ್ ಅವರ ಪರವಾಗಿ ವಾದ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆ ನಂತರ ಅವರಿಗೆ ಕೊಡಬೇಕಾದಂತಹ ಕೋರ್ಟಿನ ಕಲಾಪಗಳ ಪ್ರತಿಯನ್ನ ಬೆಳ್ತಂಗಡಿ ಕೋರ್ಟು ಕೊಟ್ಟಿತ್ತು ಅಂತ ಅನ್ನೋದನ್ನು ಕೂಡ ನಾವು ಮೀಡಿಯಾಗಳಲ್ಲಿ ಗಮನಿಸಿದ್ದೀವಿ. ಜಯಂತ್ T ಅವರೇ ಮಾತಾಡಿದ್ದನ್ನು ಕೂಡ ಕೇಳಿದ್ದೀವಿ. ಅಂದ್ರೆ ದೊರೈರಾಜ್ ಅಂತಹ ಒಬ್ಬ ಸೀನಿಯರ್ ಅಡ್ವೊಕೇಟು ಎಂಟ್ರಿ ಆದ ತಕ್ಷಣ ಬೆಳ್ತಂಗಡಿ ಕೋರ್ಟಿನ ಚರ್ಯೆಯಲ್ಲಿ ಏನಾದರೂ ಬದಲಾವಣೆ ಕಂಡುತ್ತಾ ಅನ್ನುವಂತಹ ಒಂದು ಅನುಮಾನ ನನಗಂತೂ ಮೂಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ದೊರೈರಾಜ್ ಅವರು ಒಂದು ಖಾಸಗಿ ವಾಹಿನಿಗೆ ಸಂದರ್ಶನವನ್ನ ಕೊಡ್ತಾರೆ. ಆ ಸಂದರ್ಶನವನ್ನ ಕೊಡುವಾಗ ಅವರು ಈ ಎಲ್ಲ ಸೌಜನ್ಯ ಪರ ಹೋರಾಟಗಾರರ ವಿಷಯವನ್ನ ಕುರಿತು ಒಂದು ಮಾತಾಡ್ತಾರೆ. ಆ ಮಾತನ್ನ ಆಡ್ತಾ ಆಡ್ತಾ ಅವ್ರ ಬಾಯಿಂದ ಇನ್ನೊಂದು ವಿಷಯ ಕೂಡ ಹೊರಗೆ ಬರುತ್ತೆ. ಅದು ಸುಜಾತ ಭಟ್ ಈಗ ಸ್ವಲ್ಪ ತೆರೆಮರೆಗೆ ಸರಿದಂತಹ, ಆದರೆ ಅದೇನೋ ಕಂಪ್ಲೇಂಟ್ ರಿಪೋರ್ಟ್ ಅಂತ SIT ಕೋರ್ಟಿಗೆ ಸಬ್ಮಿಟ್ ಮಾಡಿದೆಯಲ್ಲ, ಅದರಲ್ಲಿ ಉಲ್ಲೇಖವಾದಂತಹ ಸುಜಾತ ಭಟ್ ಅವರ ಬಗ್ಗೆ ಕೂಡ ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರು ಸಂದರ್ಶನದಲ್ಲಿ ಪ್ರಾಸಂಗಿಕವಾಗಿ ಒಂದು ಮಾತನ್ನ ಹೇಳ್ತಾರೆ. ಅದರ ಮೂಲಕ ನಮಗೆ ಸಿಗುವಂತಹ ಒಂದು ಸುಳಿವೇನಂತಂದ್ರೆ, ಸುಜಾತ ಭಟ್ ಅವರ ಬದುಕಿನಲ್ಲಿ ಅತ್ಯಂತ ಘನಘೋರವಾದಂತಹ ಒಂದು ಕೃತ್ಯ ನಡೆದಂತಹ ಸುಳಿವು ನಮಗೆ ಸಿಕ್ಕಂಥದ್ದು. ಹಾಗಾಗಿ ಈ ಧರ್ಮಸ್ಥಳದ ನಿಗೂಢಗಳು ಇನ್ನಷ್ಟು ನಿಗೂಢ ಆಗ್ತಾ ಇದೆ. ಇದು SITಗೆ ಸವಾಲು. SIT ಇದನ್ನ ಸವಾಲಾಗಿ ಸ್ವೀಕರಿಸಿ ಸತ್ಯವನ್ನ ಹೊರಗೆಳಿಬೇಕು. ಈಗ ಸೌಜನ್ಯ ಪ್ರಕರಣ ಅಷ್ಟೇ ಅಲ್ಲ, ಸುಜಾತ ಭಟ್ ಕೂಡ ಎಲ್ಲಾದ್ರೂ ತೊಂದರೆಗೆ ಒಳಗಾದವರ ಅನ್ನೋದನ್ನ ನಾವು ಪರಿಶೀಲಿಸಬೇಕು ಅಂತ SITಯನ್ನ ಕೇಳುವಂತಹ ಒಂದು ಸಣ್ಣ ಸುಳಿವನ್ನ ಖಾಸಗಿ ವಾಹಿನಿಯೊಂದಕ್ಕೆ ಸಂದರ್ಶನವನ್ನ ಕೊಡುವಾಗ ಸೀನಿಯರ್ ಅಡ್ವೊಕೇಟ್ ದೊರೈರಾಜ್ ಅವರು ಹೇಳಿದ್ದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಸೌಜನ್ಯ ಪ್ರಕರಣ 2 ಪ್ರತ್ಯೇಕ ಪ್ರಕರಣಗಳಾಗಿ ಮೇಲ್ಮನವಿ ಸಲ್ಲಿಕೆಯಾಗಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿದೆ. ಚರ್ಚೆ ಪ್ರಾರಂಭ ಆಗಿದೆ ಮತ್ತು ವಿಚಾರಣೆ ಅಂತ ಕರಿಬಹುದೋ ಏನೋ ಅದನ್ನ ಮಾರ್ಚ್ ತಿಂಗಳಿಗೆ ಮುಂದೂಡಲ್ಪಟ್ಟಿದೆ.
ದೆಹಲಿಯಲ್ಲಿ ಕೊರೆಯುವ ಚಳಿ. ಆ ಚಳಿಯಲ್ಲಿ ನಮ್ಮ ಈ ರಾಜ್ಯದ ಅತ್ಯಂತ ಹೆಚ್ಚು ಸುದ್ದಿ ಮಾಡಿದಂತಹ ಪ್ರಕರಣ ಮಂಜುಗಡ್ಡೆ ಆಗದೇ ಇರಲಿ, ಬದಲಿಗೆ ಅದರ ಕಾವನ್ನು ಅದು ಹಾಗೆ ಉಳಿಸ್ಕೊಂಡು ಒಂದಲ್ಲ ಒಂದು ದಿನ ಸುಪ್ರೀಂ ಕೋರ್ಟಲ್ಲಿ ಸತ್ಯದ ಪರವಾದ, ನ್ಯಾಯದ ಪರವಾದಂತಹ ತೀರ್ಪು ಹೊರಗೆ ಬರಲಿ ಅಂತ ನಾವು ಕಾಯ್ಬೇಕಾಗತ್ತೆ. ಇನ್ನೊಂದು ಈ ಅವಧಿಯಲ್ಲಿ ನಡೆದಂತಹ ವಿಷಯ, ತಿಮುರುಡಿ, ಮಹೇಶ್ ಶೆಟ್ಟಿ ತಿಮುರುಡಿ ಅವರು ಸೌಜನ್ಯ ಪ್ರಕರಣದ ಸಂದರ್ಭದಲ್ಲಿ ತುಂಬಾ ತೀವ್ರವಾಗಿ ತಮ್ಮನ್ನ ತೊಡಗಿಸ್ಕೊಂಡವರು ಪದೇ ಪದೇ ಏನೇನೋ ಕಾರಣಗಳನ್ನ ಕೊಟ್ಟು ಅವರನ್ನ ಗಡೀಪಾರು ಮಾಡ್ತಾನೆ ಇದ್ದಾರೆ. ಗಡೀಪಾರಿನ ಆದೇಶ ಬಂದ ತಕ್ಷಣ ಅದನ್ನ ಪ್ರಶ್ನೆ ಮಾಡಿ ಅವರು ಕೋರ್ಟಿಗೆ ಹೋಗ್ತಾ ಇದ್ದಾರೆ ಮತ್ತು ಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನ ಕೊಡ್ತಾ ಇದೆ. ಮತ್ತು ಈ ಬಾರಿ ಮತ್ತೊಮ್ಮೆ ಅವರನ್ನ ಅದೇನೋ ಸಮಾಜಘಾತಕ ಕೃತ್ಯ ಅಂತೆ, ಗೊತ್ತಿಲ್ಲ, ಸಮಾಜಘಾತಕ ಕೃತ್ಯವನ್ನು ಅವ್ರು ಮಾಡಿದ್ದಿದ್ರೆ ವಿಚಾರಣೆ ಮಾಡೋದಕ್ಕೆ, ಅದರ ಅಡಿಯಲ್ಲಿ ಶಿಕ್ಷೆಯನ್ನ ವಿಧಿಸೋದಕ್ಕೆ ಕೋರ್ಟಿಗೆ ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದೆ. ಆದರೆ ಸೌಜನ್ಯ ಪರವಾದಂತಹ ಧ್ವನಿಯನ್ನ ಎತ್ತುತ್ತಾರೆ ಅಂತ ಅನ್ನುವಂತಹ ಕಾರಣಕ್ಕಾಗಿಯೇ ಅವರನ್ನ ಮತ್ತೆ ಗಡೀಪಾರು ಮಾಡ್ತಾ ಇದ್ರೆ, ಕೋರ್ಟ್ ಅದಕ್ಕೆ ಆದೇಶಕ್ಕೆ ತಡೆಯನ್ನ ಕೊಡ್ತಾನೆ ಇದ್ದು ತಿರಸ್ಕಾರವನ್ನ ಮಾಡ್ತಾ ಇದ್ರೂ ಕೂಡ ಸರ್ಕಾರ ಯಾಕೆ ಇಂತಹ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದೆ ಅಂತ ಅನ್ನುವಂತಹ ಪ್ರಶ್ನೆ ಮತ್ತೆ ಈ ಪ್ರಕರಣ ಪ್ರಾರಂಭ ಆದಾಗಿನಿಂದ ನಾವು ಕೇಳ್ತಾ ಇದ್ದೀವಲ್ಲ. ಯಾರನ್ನಾದ್ರೂ ರಕ್ಷಣೆ ಮಾಡೋದಕ್ಕಾಗಿ ಹೀಗೆ ಸರ್ಕಾರ, ಅಧಿಕಾರ, ಪೊಲೀಸು ಮತ್ತು SITಯ ಒಂದು ಭಾಗ ಮಾಡ್ತಾ ಇದೆಯಾ ಅಂತ ಅನುಮಾನವನ್ನ ಬಲವಾಗಿ ಪುಷ್ಟೀಕರಿಸ್ತಾ ಇರುವಂತಹ ಸನ್ನಿವೇಶವನ್ನ ಸರ್ಕಾರವೇ ಸೃಷ್ಟಿ ಮಾಡ್ತಾ ಇದೆ ಅಂತನ್ನೋದು. ಇನ್ನೊಂದು ಎಲ್ಲೋ ಮಾಧ್ಯಮಗಳಲ್ಲಿ ಕೇಳ್ಪಟ್ಟಿರೋ ಅಂಥದ್ದು, ಜಯಂತ್ ಟಿ ಅವರು ಕೂಡ ಚಿನ್ನಯ್ಯನನ್ನ ದಾರಿ ತಪ್ಪಿಸಿದವರು ಅನ್ನುವ ನೆಲೆಯಲ್ಲಿ ಈ ಸೌಜನ್ಯ ಪರ ಹೋರಾಟಗಾರರ ಬಗ್ಗೆ ಮಾತಾಡದ ಹಾಗೆ ಕಿವಿಗೆ ಬಿತ್ತು. ಅದು ಸತ್ಯವೇ ಆಗಿದ್ರೆ, ಜಯಂತ್ ಟಿ ಅವರು ಮಾತಾಡಿದ್ದು ಹಾಗೆ ಅಥವಾ ಅಂತಹ ಒಂದು ಆರೋಪವನ್ನು ಹೊರಿಸಿದ್ದು ಸತ್ಯವೇ ಆಗಿದ್ದಿದ್ರೆ, ಎಲ್ಲೋ ಒಂದು ಕಡೆ ಸತ್ಯ ನ್ಯಾಯವನ್ನ ಪಕ್ಕಕ್ಕೆ ತಳ್ಳಬೇಕು ಅಂತ ಇರುವಾಗ ಪ್ರಭುತ್ವದ ಗುಣಲಕ್ಷಣ ಒಡೆದಾಳುವ ನೀತಿ. ಅಂತಹ ಒಡೆದಾಳುವ ನೀತಿಯನ್ನ ಚಿನ್ನಯ್ಯನ ಸಂದರ್ಭದಲ್ಲಿ ಎರಡನೇ 164 ಅಥವಾ 183 BNSS ಮಾಡುವಾಗ ಆಯ್ತು ಅಂತ ಅನ್ನೋದನ್ನ ನಮ್ಮದೇ ಮೀಡಿಯಾದಲ್ಲಿ ಹಿರಿಯ ವಕೀಲರುಗಳು ಮಾತಾಡಿದ್ರು. ಮತ್ತು ಅಂಥದ್ದೊಂದು ಚರ್ಚೆ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಈ ಜನರ ಮಧ್ಯದಲ್ಲೂ ಕೂಡ ಒಡೆದಾಳುವಂತಹ ಕೆಲಸ ಪ್ರಾರಂಭ ಆಗಿದೆಯಾ? ಒಂದೊಮ್ಮೆ ಅದು ಅಲ್ಲದೆ ಇದ್ದರೆ SIT ನಿಷ್ಪಕ್ಷಪಾತವಾಗಿ, ಸತ್ಯದ ಪರವಾಗಿ, ನ್ಯಾಯನಿಷ್ಠುರವಾಗಿ ನಡೆದಂತಹ ಘನಘೋರ ಕೃತ್ಯಗಳನ್ನ ಹೊರಗೆ ತೆಗೀತದ? ನ್ಯಾಯದ ಪರವಾಗಿ ನಿಲ್ತದ? ಇದು ನಮ್ಮ ಪ್ರಶ್ನೆ. ಮತ್ತೆ ಮಾತು ಮುಗಿಸುವ ಮುನ್ನ ನಾವು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತನಾಡಬೇಕಾದಂತಹ ಯಾವ ಅಗತ್ಯವೂ ನಮಗಿಲ್ಲ. ಮತ್ತು ಧರ್ಮಸ್ಥಳದ ಕ್ಷೇತ್ರಕ್ಕೆ ನಡೆದುಕೊಳ್ಳುವ ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡುವಂತಹ ಲವಲೇಶ ಅಗತ್ಯವೂ ನಮಗಿಲ್ಲ. ಬದಲಿಗೆ ಲಕ್ಷಾಂತರ ಜನ ನಂಬುವಂತಹ, ಅತ್ಯಂತ ಭಕ್ತಿಭಾವದಿಂದ ಇರುವಂತಹ ಕ್ಷೇತ್ರಕ್ಕೆ ಅಂಟಿರುವಂತಹ ಕಳಂಕವನ್ನ, ಸತ್ಯವನ್ನ ತೆಗೆದುಹಾಕುವಂತಹ ಕೆಲಸ SIT ಮುಂದಿರುವಂತಹ ಜವಾಬ್ದಾರಿ. ಈ ಕ್ಷಣದಲ್ಲೂ ಕೂಡ SITಯ ಬಗ್ಗೆ ಇನ್ನೂ ನಮಗೆ ಭರವಸೆ ಉಳ್ಕೊಂಡಿದೆ, ಅದನ್ನ ಉಳಿಸ್ಬೇಕು ಅಂತನ್ನದೇ ಇವತ್ತಿನ ನನ್ನ ಮಾತು. ನಮಸ್ಕಾರ.